ಇರಿ ಎಂದು ಅಭಿಮಾನಿಗಳು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಭಿಮಾನಿಗಳು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ತುಂಬ ದಿವಸದಿಂದ ಕ್ರಿಕೆಟ್ ನೋಡ್ತಾ ಇದೆ. ಅದರಲ್ಲೂ RCB ಫ್ಯಾನ್ ತುಂಬ. ಇದು ಟ್ರೋಫಿ ಗೆಲ್ಲಬೇಕಂತ ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ಆದರೆ ಇವತ್ತಿಗೆ ಬಂತು ಸಂಜೆ 5 ಗಂಟೆಗೆ ಫೈನಲ್ ಮ್ಯಾಚು. ಏನಾಗುತ್ತೆ ಗೊತ್ತಿಲ್ಲ, ಆದ್ರೇನು ನೋಡಬೇಕು. ಮನೇಲೆಲ್ಲರೂ ನೋಡ್ತಿದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. RCB ಗೆದ್ದರೆ ನಾಳೆ ರಜಾ ಕೊಡ್ತಾರಿರಬೇಕು ಅಂತ ಹೋಪ್ ಇದೆ. ಮತ್ತು ಪಂಜಾಬ್ ಸೆಮಿಫೈನಲ್ಲು ಪಂಜಾಬ್ ಸೋತಿದ್ದಾರೆ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ. ಸೋತ್ರೆ ಪಟಾಕಿ ಹೊಡೆಯೋದು ರಾತ್ರಿ. ಇದೇ ಜೋಶಲ್ಲಿ ನಾಳೆ ರಜಾ ಕೊಡಬೇಕು ಅಂತ ಹೋಪ್ ಇದೆ. ಆ್ಯಂಡ್ ಈ ಸಲ RCB ಗೆಲ್ಲೇಬೇಕು ಕಪ್ಪು. ನಾವು 18 ಇಯರ್ಸಿಂದ ಕಾಯ್ತಾನೇ ಇದ್ದೀವಿ. ಈ ಸಲ ಪಂಜಾಬ್ ವರ್ಸಸ್ RCB ಇದೆ. RCB ತುಂಬ ಸ್ಟ್ರಾಂಗ್ ಆಗಿದೆ ಈ ವರ್ಷ RCB ಕಪ್ಪು ಗೆಲ್ಲೇಬೇಕು. ನಮ್ಮ ಸಪೋರ್ಟ್ ಯಾವಾಗಲೂ RCBಗೆ. ಈ ಸತಿ RCB ವರ್ಸಸ್ ಪಂಜಾಬ್ ಫೈನಲ್ಸ್ ಇದೆ. ಇದಕ್ಕೆ ನಾವು ಸಿಕ್ಕಾಡ ವರ್ಷದಿಂದ ಕಾಯ್ತೀವಿ. ನಾನು ದೊಡ್ಡ RCB ಫ್ಯಾನು. ಎವ್ರಿ ಟೈಮ್ ಸೋತಾಗ ಮತ್ತು ಗೆಲ್ದಾಗ ನಾನು ಇದ್ದೇ ಇದ್ದೀನಿ. ಸೊ ಈ ಸತಿ RCB ಗೆಲ್ಲೇಬೇಕು. ಇದಕ್ಕೆ 18 ವರ್ಷದಿಂದ ಕಾಯ್ತಿದ್ದೀವಿ. ನನ್ನ ಸಪೋರ್ಟ್ ಯಾವಾಗಲೂ RCBಗೆ ಮತ್ತು ವಿರಾಟ್ ಕೊಹ್ಲಿಗೆ. ಅದರಲ್ಲೂ ಈ ಸತಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಪ್ಲೇಯರ್ಸು. ಸೊ ನನ್ನ ಓಟ್ RCB ಗೆಲ್ಲೇಬೇಕು. ಇವತ್ತು ಸಂಜೆ ಪಂಜಾಬ್ ಮತ್ತು RCB ಮ್ಯಾಚ್ ನಡೀತಿದೆ. 18 ವರ್ಷದಿಂದ ಸೋಲ್ತಾ ಬಂದಿದೆ. ಒಂದು 2-3 ವರ್ಷದಿಂದ ಫೈನಲಿಗೆ ಬಂದಿತ್ತು. ಈ ವರ್ಷ ಫೈನಲಿಗೆ ಬಂದು 18 ವರ್ಷದ ಇತಿಹಾಸನ ರಚಿಸೋಕ್ಕೆ RCB ಮುಂದೂಡಿದೆ. ವಿರಾಟ್ ಕೊಹ್ಲಿ ಹೊಡಿತಾರೆ ಅಂತ ನಂಬಿದ್ದೀನಿ. ಒಂದು 200-300 ಹೊಡಿತಾರೆ. ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಗೆದ್ದು ಇವತ್ತು ಕಪ್ ಹೊಡಿಬೇಕಂತ ನನ್ನ ಆಸೆನ. ಇವತ್ತು RCB ಮತ್ತು ಪಂಜಾಬ್ ಮ್ಯಾಚ್ ಇದೆ. 9 ವರ್ಷದಿಂದ ಫೈನಲ್ಸಿಗೆ ಬಂದಿದ್ದರು. ಮತ್ತು 9 ವರ್ಷ ಆದಮೇಲೆ ಇವಾಗ ಬಂದಿದ್ದಾರೆ ಫೈನಲ್ಸಿಗೆ RCB ಅವರು. 17 ವರ್ಷದಿಂದ ಸೋಲ್ತಾ ಬಂದಿದ್ದಾರೆ. ಈ ಸಲ ಆದರೂ ಕಪ್ಪು ಗೆಲ್ತಾರೆ ಅಂತ ಎಲ್ಲ ಫ್ಯಾನ್ಸ್ಗಳು ನಂಬಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ ಈ ಸೀಸನ್ನು 18 ಮತ್ತು ವಿರಾಟ್ ಕೊಹ್ಲಿ ಅವರು ಜರ್ಸಿ ನಂಬರ್ 18 ಮತ್ತು ಇವತ್ತಿನ ಡೇಟ್ ಎಲ್ಲ ಕೂಡಿದ್ರೆ 18 ಬರುತ್ತೆ. ಈ ಒಂದು ವಿಶೇಷ ದಿನ ಎಲ್ಲ RCB ಫ್ಯಾನ್ಸ್ಗೂ ಒಂದು ಸಿಹಿ ಸುದ್ದಿ ಬೇಕು ಅಂತ ಕೇಳ್ಕೊತೀರಿ. ಮತ್ತು RCB ಕಪ್ ಗೆಲ್ತಾರೆ ಅಂತ ಎಲ್ಲ ನಂಬಿದ್ದಾರೆ. ಎಲ್ಲ RCB ಫ್ಯಾನ್ಸ್ಗಳು ನಂಬಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಒಂದು ಹಾಫ್ ಸೆಂಚುರಿ ಅಂತೂ ಪಕ್ಕ ಹೊಡಿತಾರೆ ಇವತ್ತು. ಫ್ಯಾನ್ಸ್ ಒಂದು ಕ್ರೌಡ್ಗಾದರೂ ಹಾಫ್ ಸೆಂಚುರಿ ಹೊಡಿತಾರೆ. ಆದರೂ ಈ ಸಲ ಕಪ್ ಗೆಲ್ತಾರೆ ಅಂತ ತುಂಬ ನಂಬಿದ್ದೀರಿ. ಏನಾಗುತ್ತೋ ಕಾಯ್ತಾಯಿದ್ದೀರಿ. ಇವತ್ತು 11:30ಗೆ ನಮ್ಮ ಒಂದು ಇದ್ರದ್ದು ಕಪ್ಪಿಂದು ಮ್ಯಾಟ್ರ್ ಗೊತ್ತಾಗ್ತೈತೆ. ಸೋತ್ರು ಗೆದ್ರು ನಾವು RCB ಸಪೋರ್ಟು. ಜೈ RCB. ಮತ್ತು ಇನ್ನೊಂದೇನೆಂದರೆ RCBಗೋಸ್ಕರ ವಿರಾಟ್ ಕೊಹ್ಲಿ ಅವರು 17 ವರ್ಷದಿಂದ ಆಡ್ತಾ ಇದ್ದಾರೆ. IPL ಸ್ಟಾರ್ಟ್ ಆದಾಗಿನ್ನೂ ಒಬ್ಬರೇ ಪ್ಲೇಯರ್ ಅಂದರೆ ಒಂದೇ ಟೀಮಿಗೆ ಆಡಿರೋದಂದರೆ ಅದು ವಿರಾಟ್ ಕೊಹ್ಲಿ ಅವ್ರು ಮಾತ್ರ. ಇನ್ಯಾವ ಪ್ಲೇಯರು ಎಲ್ಲ ಒಂದೊಂದು ಸಲ ಒಂದೊಂದು ಟೀಮಲ್ಲಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರು ಮಾತ್ರ ಇದುವರೆಗೂ 18ನೇ ಸೀಸನ್ವರೆಗೂ ಒಂದೇ ಟೀಮಲ್ಲಿ ಆಡಿರೋದು. ಅವರು ಕಪ್ಪು ಗೆಲ್ಲೋವರೆಗೂ ಆಡ್ತಾರೆ. ಈ ಸತಿ RCB ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಹಂಗಾಗಿ ನಾವು ತುಂಬ ಕಾಯ್ತಾ ಇದ್ದೀವಿ. ಈ ಸತಿ ಕಪ್ ಹೊಡಿಬೇಕಂತ ತುಂಬ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತೀವಿ. ಹಾಗೂ ಶಿವಮೊಗ್ಗ ಇದರಿಂದ ಡಿಸ್ಟಿಕ್ಕಿಂದ ಎಲ್ಲರೂ ನಾವು ನಮ್ಮ ಗ್ರೂಪ್ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಈ ಸತಿ ಮ್ಯಾಚ್ ಹೊಡಿಲೇಬೇಕಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಗಂಟೆ ಮ್ಯಾಚ್ ಇವತ್ತು ರಾತ್ರಿ ಏನಾಗುತ್ತಂತ ಗೊತ್ತಾಗುತ್ತೆ. ಹಂಗಾಗಿ ತುಂಬ ವೆಯ್ಟ್ ಮಾಡ್ತಿದ್ದೀವಿ. ಈ ಸತಿ RCB ಮ್ಯಾಚ್ ವಿನ್ ಆದರೆ ನಾವೇ ಟಿ ಶರ್ಟ್ ಹೊಡೆದು ಏನೇನು ಸ್ಪಾನ್ಸರ್ ಎಲ್ಲ ಮಾಡಬೇಕು ಹುಡುಗರೆಲ್ಲ ಸೇರಿ ಈ ಸತಿ ಮ್ಯಾಚಿಗೋಸ್ಕರ ತುಂಬ ಇದು ಮಾಡಿ RCB ಕಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಜೈ RCB. ಇವತ್ತು RCB ಫೈನಲ್ಸ್ ಹೋಗಿರೋದು ಇಡೀ ಕರ್ನಾಟಕ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಏನಂದರೆ ಇವತ್ತು ಹೊಡಿಲೇಬೇಕು ಅಂತ ಹೇಳಿ 18 ಇಯರ್ಸ್ ಇಂದ ಇದನ್ನೇ ಥಿಂಕ್ ಮಾಡ್ಕೊಂಡಿದ್ದಾರೆ. ಇವತ್ತು RCB ಮತ್ತು ಪಂಜಾಬ್ ಫೈನಲ್ಸ್ ಇರೋದ್ರಿಂದ ಪಂಜಾಬ್ನು ಲಾಸ್ಟ್ ಮ್ಯಾಚಲ್ಲಿ ಏನಾಗಿತ್ತು ಅಂದರೆ ಕಡಿಮೆ ಸ್ಕೋರ್ ಇತ್ತು, ಬೇಗನೆ ಚೇಸ್ ಮಾಡಿದ್ರು. ಬಟ್ ಇವತ್ತು ಐ ಥಿಂಕ್ ಚೇಸಿಂಗೇ ತೊಗೊತಾರೆ ಅಂದ್ಕೊಂಡಿದ್ದೀವಿ.
ಯಾಕಂದರೆ ಆರ್ ಸಿ ಬಿ ಆಗಿಂದ ಚೇಸಿಂಗಿಂದ ಸ್ಟಾರ್ಟಿಂಗಿಂದ ಚೇಸಿಂಗಲ್ಲಿ ಇರೋದು ಆಲ್ಮೋಸ್ಟ್ ಆಲು ವಿನ್ ಆಗಿದ್ದಾರೆ ಮ್ಯಾಚಸ್. ಅದೇ ಫೈನಲ್ ಮ್ಯಾಚ್ ಇರೋದ್ರಿಂದ ಇವತ್ತು ಟಾಸ್ ವಿನ್ ಆಗಿ ಚೇಸಿಂಗೇ ತಗೊತಾರೆ. ಚೇಸಿಂಗ್ ತೊಗೊಂಡು ಇವತ್ತು ಡೆಫಿನೆಟ್ಲಿ ಹೊಡಿತಾರಂತ ಇಡೀ ಕರ್ನಾಟಕ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಅದು ಮಾಡೇ ಮಾಡ್ತಾರಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಆರ್ ಸಿ ಬಿಗೋಸ್ಕರ ಎಲ್ಲ ಕರ್ನಾಟಕ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೆನ್ ಪ್ಲೇಯರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಪಂಜಾಬಲ್ಲೂ ಸಹ ಶ್ರೇಯಸ್ ಅಯ್ಯರ್ ಲಾಸ್ಟ್ ಮ್ಯಾಚ್ ಎಲ್ಲರೂ ನೋಡಿದ್ದೀರಾ. ಏಕೆಂದರೆ ಲಾಸ್ಟ್ ಮ್ಯಾಚಲ್ಲಿ ಮ್ಯಾಚ್ ಟರ್ನರೇ ಅವರು. ಹಾಗೆಯೇ ಇವತ್ತು ಏನಾದರೂ ಆಗ್ಬೋದು, ಬಟ್ ಆರ್ ಸಿ ಬಿಯಲ್ಲೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ವಿರಾಟ್ ಕೊಹ್ಲಿ ಇರ್ಬೋದು ಆ್ಯಂಡ್ ಅದರ್ ಪ್ಲೇಯರ್ಸ್ ಯಾರಾದರೂ ಎಲ್ಲರೂ ಇವತ್ತು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅಗೇನ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ.